ನಮ್ಮ ದರ್ಗಾಮಾಲ ಏನು ಪಾಪ ಮಾಡಿದ್ರೋ ಗೊತ್ತಿಲ್ಲ, ನತದೃಷ್ಟರೋ ಗೊತ್ತಿಲ್ಲ. ಪಾಪ ಅವ್ರು ಓಟಿಗೆ ಮಾತ್ರ ಜನ ಯೂಸ್ ಮಾಡ್ಕೊತಾ ಇದ್ರು ಅವ್ರು ಇಷ್ಟು ವರ್ಷದಿಂದ. ನೀರಕ್ಕೆ ತುಂಬ ಇದು ಬಿಸ್ಲರಿ ನೀರು ಇರಿಲ್ಲ, ದೂರದಿಂದ ತಗೊಂಡು ಬರಬೇಕಾಗಿತ್ತು. ಇವಾಗ ನಮ್ಮ ಮನೆ ಹತ್ರನೇ ಮಾಡಿಸಿದ್ದಾರೆ. ನೆಕ್ಸ್ಟು ಅವರೇ ಬರಲಿ, ಕೌನ್ಸಿಲರ್ ತಿರ್ಗಾ ಆಗಲಿ ಅವರೇ. ನನಗೆ ಈ ಅವಕಾಶಕ್ಕೆ ನಾನು 5 ವರ್ಷ ಈ ಸದಸ್ಯನಾಗಿರ್ಬೇಕಂದ್ರೆ ಪ್ರಥಮವಾಗಿ ನನ್ನ ನಾಯಕರಾದಂಥ ಶ್ಯಾಮ್ರು ನಮ್ಮ ನಸೀರ್ ಸಾಬ್ಗೆ ನಾವು ನಮ್ಮ ಕಡೆಯಿಂದ ನಾನು ದೊಡ್ಡ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರೆ ಎಷ್ಟೇ ಕೃತಜ್ಞತೆ ಸಲ್ಲಿಸೋದು ಸಾಲದು ನಮಗೆ. ಯಾಕೆ ಅಂದರೆ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ವಾರ್ಡಲ್ಲಿ ಒಂದು ಖಾಸಗಿ ಸಂಸ್ಥೆಯವರು ಅಳವಡಿಸಿದ್ದಾರೆ. ಅವರಿಗೆಲ್ಲ ಕೆಲವು ಕಡೆ ಇದೆ 10 ರೂಪಾಯಿ 5 ರೂಪಾಯಿ ಅಂತ ಹೊಡಿದ್ದಾರೆ. ನಮ್ಮ ದರ್ಗಾಮಾಲ ಏನು ಪಾಪ ಮಾಡಿದ್ರೋ ಗೊತ್ತಿಲ್ಲ, ನತದೃಷ್ಟರೋ ಗೊತ್ತಿಲ್ಲ. ಪಾಪ ಅವ್ರು ಓಟಿಗೆ ಮಾತ್ರ ಜನ ಯೂಸ್ ಮಾಡ್ಕೊತಾ ಇದ್ರು ಅವ್ರು ಇಷ್ಟು ವರ್ಷದಿಂದ. ಅವರಿಗೆ ಯಾವುದೇ ಒಂದು ಈ ಥರ ಒಂದು ಶುದ್ಧವಾದ ನೀರಿನ ಘಟಕ ಇರಲಿಲ್ಲ ಇಲ್ಲಿ. ಅವರೆಲ್ಲ ಬೇರೆ ವಾರ್ಡ್ಗಳಿಗೆ ಹೋಗಬೇಕಾಗಿತ್ತು. ಅಂಥದ್ದನ್ನು ನಾವು ಸುಮಾರು ದಿನಗಳಿಂದ ಇದು ದೊಡ್ಡ ಕೂಗಾಗಿತ್ತು. ನಾನು ಸುಮಾರು ಒಂದು 5 ವರ್ಷಗಳ ಪ್ರಯತ್ನ ಇದು. ಅದಕ್ಕೆ ಏನಲ್ಲ ಒಂದು ಸಮಸ್ಯೆ, ಒಂದು ಅನುದಾನ ಇದ್ದರೂ ಕೂಡ ಒಂದು ಜಾಗದ ಸಮಸ್ಯೆ, ಮತ್ತು ಇನ್ನೊಂದು ಸಮಸ್ಯೆಗಳು ಬರ್ತಾಯಿತ್ತು. ಅದನ್ನೆಲ್ಲ ಇವತ್ತು ನಾನು ಸುಮಾರು ಇದರಿಂದ ನಾನು ಎಷ್ಟು ಇದು ಮಾಡಿದ್ದೀನಿ ಅಂತ ನನಗೆ ಗೊತ್ತದು, ಇನ್ಯಾರಿಗೂ ಗೊತ್ತಿಲ್ಲ. ದೇವರು ಮತ್ತು ದೊಡ್ಡವರ ಆಶೀರ್ವಾದದಿಂದ ನನಗೆ ಕೊಟ್ಟಂಥ ಈ ಅವಕಾಶದಲ್ಲಿ ನೀವು ಜನರಿಗೆ ಒಂದು ಸಣ್ಣ ಅಳಿಲು ಸೇವಂತ ಸಹಾಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ನನಗೂ ತೃಪ್ತಿ ಇದೆ. 5 ವರ್ಷಕ್ಕೆ ಇನ್ನು ಸಣ್ಣ ಪಟ್ಟ ಇವೆಲ್ಲ ಇದೆ. ಇದೊಂದು ನನಗೆ ಒಂದು ದೊಡ್ಡ ನಾನು ಏನು ಮಾಡಿರೋಂಥ ಕೆಲಸಗಳಲ್ಲಿ ಇದೊಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಜನರಿಗೆ ಯಾರಿಗೂ ಬಡವರಿಗೆ ಇದರಲ್ಲಿ ಯಾವುದೂ ನಾವೇನು ಇನ್ಕಮ್ ತೊಗೊಂಡೇನು ಮಾಡ್ತಾಯಿಲ್ಲ. ಜಸ್ಟ್ 5 ರೂಪಾಯಿ ಕಾಯಿನ್, ಅದು 5 ರೂಪಾಯಿ ಏನಕ್ಕೆ ಅಂದರೆ ಇದು ಮೇಂಟೆನೆನ್ಸ್ಗೋಸ್ಕರ, ಇದೊಂದು ವರ್ಷಕ್ಕೋಸ್ಕರ ಫಿಲ್ಟ್ರೆಲ್ಲ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಇಸ್ಕೊತಾ ಇದ್ದೀವಿ. ಬೇರೆ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಜನರಿಗೆ ನಮ್ಮ ಏರಿಯಾ ಜನರಿಗೆ ಎಷ್ಟೋ ಸಾಕಷ್ಟು ನೀರು ಎಷ್ಟು ಬೇಕೋ ಅಷ್ಟು ಬೇಕಾದ ಸಬ್ಸಿಡಿಯಂಟಾಗಿ ಕೊಡ್ತೀವಿ. ಮತ್ತು ಇನ್ನೂ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಮನೆಗೂ ಒಂದು ಕ್ಯಾನ್ನ ನಾವು ಉಡುಗೊರೆಯಾಗಿ ಕೊಟ್ಟಿದ್ದೀವಿ. ಮಂತ್ರಿಯವನಿಗೆ ಒಂದು ಕ್ಯಾನ್ ಪ್ರತಿ ಮನೆಗೂ ಎಷ್ಟು ಜನ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದೆ. 500 ಮನೆಗಳಿಗೂ ಪ್ರತಿ ಮನೆಗೂ ಸೇರಿಸ್ತಾ ಇದ್ದೀನಿ. ಅವರು ಬಂದು 24/7 ಇಲ್ಲೇ ಇರ್ತಾರೆ. ಇಲ್ಲೇ ಈ ವಾರ್ಡಲ್ಲೇ ಯಾರಾದರೂ ಒಬ್ಬ ಬಡವ್ರನ್ನ ನಾವು ಇದಕ್ಕೆ ನೇಮಿಸಿದ್ದೀವಿ. ಅದನ್ನು ನೀವು ನೋಡ್ಕೊತಾರೆ. ನೋಡ್ಕೊಂಡು ಅದನ್ನು 24 ಗಂಟೆನೂ ಇದನ್ನು ನೀರು ಪೂರೈಸೋ ವ್ಯವಸ್ಥೆ ಮಾಡ್ತಾಯಿದ್ವಿ. ಇದು ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ನನ್ನ ಶ್ಯಾಮ್ರವ್ರು, ವಿನಯ್ ಶ್ಯಾಮ್, ನನಗೆ ಈ ಅವಕಾಶಕ್ಕೆ ನಾನು 5 ವರ್ಷ ಈ ಸದಸ್ಯನಾಗಿರ್ಬೇಕಂದ್ರೆ ಪ್ರಥಮವಾಗಿ ನನ್ನ ನಾಯಕರಾದಂಥ ಶ್ಯಾಮ್ರವ್ರು ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ MC ಸುಧಾಕರ್ ಸಚಿವರಿಗೆ, ಆಗ ನಮ್ಮ ಶಾಸಕರಿಗೆ, ಆಗ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅವ್ರಿಗೆ ಮೊದಲಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಈ ಅವಕಾಶ ಅಂತ ಕೊಟ್ಟು ಈ ಒಂದು ಸಣ್ಣ ನನ್ನ ವಾರ್ಡಿನ ಜನರಿಗೆ ಅಪೋಯಕಂತ ಎಲ್ಲರಿಗೂ ನಿಮ್ಮ ಮುಖಾಂತರ ನನ್ನ ಕೋಟಿ ನಮನಗಳನ್ನು ಸಹ ಸಲ್ಲಿಸುತ್ತೇನೆ. ಯಾಕೆ ಇಷ್ಟು ವರ್ಷದಿಂದ ಕುಡಿಯೋ ನೀರಿನ ಘಟ್ಟ ಇರಲಿಲ್ಲ, ಏನು ಸಮಸ್ಯೆ ಆಗಿತ್ತು? ಅದು ಎಲ್ಲ ನೋಡಿ ಸರ್, ಇಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಜಾಸ್ತಿ ಇರುವಂಥ ವಾರ್ಡು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಅವರು ಒಂದು ಸುಮಾರು ವರ್ಷ ನೀವೇ ನೋಡಿದ್ದೀರಾ. ಇಲ್ಲಿ ಸುತ್ತಮುತ್ತಲಲ್ಲಿ ಸುಮಾರು ಕಡೆ ಎಲ್ಲಿ ಇಲ್ಲ. ಅದು ಇದು ದೊಡ್ಡ ಸಮಸ್ಯೆ ಆಗಿತ್ತು. ಇಲ್ಲೊಂದು ಯಾವುದೋ ಜಾಗದ ಸಮಸ್ಯೆ, ಖಾಸಗಿಯವರು ನಮ್ಮ ಜಾಗ ಅಂತ ಹೊಡ್ತಾಯಿದ್ರು. ಅದನ್ನು ನಾವು ಕ್ಲಿಯರ್ ಮಾಡಿಕೊಂಡು ನಗರಸಭೆ ಜಾಗದಲ್ಲೇ ಅದು ಎಲ್ಲ ನಾವು ಎಲ್ಲ ಕಡತಗಳನ್ನು ಪರಿಶೀಲಿಸಿ ಅವರೆಲ್ಲ ಹ್ಯಾಂಡ್ ಓವರ್ ಮಾಡಿ ನಾವು ಅದನ್ನು ಸುಚತುರವಾಗಿ ಒಪ್ಪಿಸಿದ್ವಿ. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ. ಕೊನೆಗೂ ನಮ್ಮ ಆಸೆ ಪೂರೈಸಿದೆ. ಇದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ಸರ್. ನನ್ನ ಹೆಸರು ನಗೀನಾ ಅಂತ. ನಮ್ಮ ನರಸಿಂಹಮೂರ್ತಿ ಅಣ್ಣ ಅವರು ನಿಂತ್ಕೊಂಡಿದ್ದರಿಂದ ನೀರಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇದು ಬಿಸ್ಲರಿ ನೀರು ಒಂದು ಇರಿಲ್ಲ. 30 ರೂಪಾಯಿ ಕೊಟ್ಟು ಅಂಗಡಿಯಿಂದ ತೊಗೊಂಡು ಬರ್ತಾಯಿದ್ರಿ, 15 ರೂಪಾಯಿ ಕೊಟ್ಟು ಅಲ್ಲಿ ತೊಗೊಂಡು ಬರ್ತಾಯಿದ್ರಿ ನೀರು. ಈ ನೀರಿಂದ ನಮ್ಗೆ ತುಂಬ ಸೌಲಭ್ಯ ಆಗಿದೆ. ಮುಂದೇನು ಅವರೇ ನಿಂತ್ಕೊಳ್ಬೇಕಂತ ನಾವು ಕೋರ್ಕೊಂತೀವಿ. ಯಾವ ರೀತಿ ಸಮಸ್ಯೆ ಇತ್ತು? ನೀರಕ್ಕೆ ತುಂಬ ಇದು ಬಿಸ್ಲರಿ ನೀರು ಇರಿಲ್ಲ, ದೂರದಿಂದ ತಗೊಂಡು ಬರಬೇಕಾಗಿತ್ತು. ಇವಾಗ ನಮ್ಮ ಮನೆ ಹತ್ರನೇ ಮಾಡಿಸಿದ್ದಾರೆ. ಅವ್ರದ್ದು ತುಂಬ ಧನ್ಯವಾದಗಳು. ನಮಗೆ 50 ವರ್ಷದಿಂದ ನೀರು ಭಾಳ ಬಾಧೆ ಇದೆ, ಕಷ್ಟ ಇದೆ. ಇವಾಗ ಭಾಳ ದಿವಸ ತೊಂದರೆ ಆಗ್ತಾಯಿತ್ತು. ಇವಾಗ ನರಸಿಂಹಮೂರ್ತಿ ಅವರು ಅನುಕೂಲ ಮಾಡ್ತಾ ಇದ್ದಾರೆ, ನೀರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾವು ಭಾಳ ತೊಂದರೆ ಆಗೋಗಿತ್ತು ನೀರ್ದು. ಎಲ್ಲರೂ ಬೇರೆ ಕಡೆ ಹೋಗಿ 15 ರೂಪಾಯಿ ಕೊಟ್ಟು ನೀರು ತರ್ತಾಯಿದ್ರು. ಇವಾಗ ಅನುಕೂಲ ಆಯಿತು ನಮ್ಮ ಏರಿಯಾಗೆಲ್ಲ. ದೇವರು ಕಾಪಾಡಲಿ ಅವ್ರಿಗೆ. ನೆಕ್ಸ್ಟು ಅವರೇ ಬರಲಿ, ಕೌನ್ಸಿಲರ್ ತಿರ್ಗಾ ಆಗಲಿ ಅವರೇ.